ಅದೃಷ್ಟದ ಬಾಗಿಲು ತೆರೆಯಲಿದೆ. ಕನ್ಯಾ ರಾಶಿಯ ಜುಲೈ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೊಂದು ಲೈಕನ್ನು ಕೊಡಿ. ಈ ವಿಡಿಯೋನ ಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೂ ವಾಟ್ಸಪ್ ಮೂಲಕ ಹಂಚಿಕೊಳ್ಳಿ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಹನುಮಂತನಿಗೆ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ದರಿದ್ರಗಳು ಕೂಡ ದೂರವಾಗುತ್ತೆ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅತಿಯಾದಂಥ ಆಲೋಚನೆ, ತುಂಬ ಶಾಂತವಾಗಿರ್ತೀರ. ಒಂದು ಹೊರನೋಟಕ್ಕೆ ಬಹಳಷ್ಟು ಶಾಂತವಾಗಿರ್ತೀರ, ಆದರೆ ಮನಸ್ಸಿನಲ್ಲಿ ಬಹಳಷ್ಟು ಏನೋ ಒಂದು ರೀತಿಯಲ್ಲಿ ಕಳೆದುಕೊಂಡಂಥ ಒಂದು ಫೀಲಿಂಗ್ಸು ನಿಮಗೆ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ. ಆದಷ್ಟು ಯಾವುದೇ ವಿಷಯವನ್ನು ಕೂಡ ಅತಿಯಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲಸದಾಗಲಿ, ಮದುವೆ ಬಗ್ಗೆ ಆಗಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಆಗಿ ಅತಿಯಾದಂಥ ಆಲೋಚನೆಯನ್ನು ಮಾಡಿದ್ರೆ ನಿಮ್ಮ ಸೋಲಿಗೆ ನೀವೇ ಕಾರಣಕರ್ತರ ಆಗ್ತೀರಾ. ಆದಷ್ಟು ಅಂಥದ್ದನ್ನು ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ದೇವರನ್ನಾಗಿ ಕಾಣ್ಕೊಂಡು ನೀವು ಮಾಡ್ತಾ ಹೋದರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೇರೆಯವರ ತಪ್ಪುಗಳನ್ನು ಭಾಳ ಬೇಗ ನೀವು ಪತ್ತೆ ಹಚ್ಚುವಂತಹ ಸಾಧ್ಯತೆ ಇದೆ. ಆದಷ್ಟು ಅಂಥವ್ರ ಬಗ್ಗೆ ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಿಮ್ಮ ಕಾಯಕವನ್ನು ಮಾಡ್ತಾ ಹೋದರೆ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಇನ್ನು ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಉದ್ಯೋಗ ಕ್ಷೇತ್ರದಲ್ಲಿ ಈ ಒಂದು ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಗೌರವ ಪ್ರಾಪ್ತಿಯೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಬಹಳಷ್ಟು ಸಹಕಾರಿಯಾಗಿರ್ತಾರೆ. ನೀವೇನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದನ್ನು ಬಹಳಷ್ಟು ಮುಚ್ಚಿಟ್ಕೋತಾರೆ. ಆದರೆ ನೀವು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಆದಷ್ಟು ಒಂದು ಹದ್ದಿನ ಕಣ್ಣಿನ ರೀತಿಯಲ್ಲಿ ಅವ್ರನ್ನ ಗಮನಿಸ್ತಾ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಒಂದು ಸಂಕಷ್ಟಕ್ಕೆ ಅವರೇ ನಿಮಗೆ ಮುಳ್ಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ನಿಮ್ಮ ಕೆಲಸದಲ್ಲಿ, ಕಾರ್ಯದಲ್ಲಿ ಸರಾಗವಾಗಿ ಸಾಗ್ತಾ ಹೋಗುತ್ತೆ. ಯಾವುದೇ ಕೆಲಸವೂ ಕೂಡ ನಿಮಗೆ ಪೆಂಡಿಂಗ್ ಅನ್ನೋದು ಆಗೋದಿಲ್ಲ. ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿ ಇದೆ. ನಿಮ್ಮ ಬುದ್ಧಿ ಹಾಗೂ ಚಾತುರ್ಯ ರಾಕೆಟ್ ಸ್ಪೀಡಲ್ಲಿ ಇರುತ್ತೆ. ಏಕೆಂದರೆ ಭಾಳಷ್ಟು ಚಟುವಟಿಕೆಯಿಂದ ಇರುತ್ತೆ ಮತ್ತು ನಿಮ್ಮ ನಡವಳಿಕೆಯು ಕೂಡ ಭಾಳಷ್ಟು ಅತಿ ವೇಗವಾಗಿ ಇರುತ್ತೆ ಈ ಒಂದು ತಿಂಗಳಿನಲ್ಲಿ. ಆದಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಸಮಸ್ಯೆ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಗ್ರೀನ್ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ನೀವು ಹೋದರೆ ನಿಮ್ಮ ಒಂದು ಕಚೇರಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಬರಲ್ಲ. ಅಂದಿನ ದಿನ ಏನಾದರೂ ನನಗೆ ಸಮಸ್ಯೆ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಆದಷ್ಟು ಗ್ರೀನ್ ಕಲರ್ ಶರ್ಟನ್ನು ಹಾಕ್ಕೊಂಡು ನೀವು ಹೋದರೆ ನಿಮಗೆ ಶುಭವಾಗುತ್ತೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು, ಸ್ವಲ್ಪ ಅನಗತ್ಯವಾದಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ನಿಮ್ಮ ಬಜೆಟ್ ಕಡೆ ಆದಷ್ಟು ಗಮನವನ್ನು ವಹಿಸಿ. ಲಕ್ಸುರಿ ಜೀವನದ ಬಗ್ಗೆ ನಿಮಗೆ ಆಸೆ, ಆಕಾಂಕ್ಷೆ, ಕನಸು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಅಂಥದ್ದನ್ನು ಅವಾಯ್ಡ್ ಮಾಡೋದು ಉತ್ತಮ. ಆದಷ್ಟು EMIಸ್ಗಳನ್ನು ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಅವಾಯ್ಡನ್ನು ಮಾಡಿಕೊಳ್ಳಿ. ಆದಷ್ಟು ಬೇಕು ಅಂತ ಹೇಳಿ ನೀವೇ EMIಗಳನ್ನು ಹಾಕ್ಕೊಂಡು ನಿಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಳ್ಳೋ ರೀತಿಯಲ್ಲಿ ಆಗಲಿಕ್ಕೆ ಹೋಗಬೇಡಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರದಲ್ಲಿ ಸ್ವಲ್ಪ ಭಾಳಷ್ಟು ಗೊಂದಲ ಅನ್ನೋದಿರುತ್ತೆ, ಭಾಳ ಕನ್ಫ್ಯೂಷನ್ ಅನ್ನೋದಿರುತ್ತೆ. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನು ಪ್ರೋಸೆಸ್ ಮಾಡಬೇಕು, ಇದನ್ನು ಯಾವ ರೀತಿಯಲ್ಲಿ ಯಶಸ್ಸು ಮಾಡಿಸ್ಬೇಕು ಅನ್ನುವಂಥ ಗೊಂದಲ ಇರುತ್ತೆ. ಆದಷ್ಟು ನಿಮ್ಮ ಗುರು ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಸಲಹೆಯನ್ನು ಪಡೆದುಕೊಂಡು ಹೋಗಿದ್ದೇ ಆದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದಷ್ಟು ಸ್ವಲ್ಪ ಕಚೇರಿಯಲ್ಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಆದಷ್ಟು ಓಡುವಂಥ ಕುದುರೆಯನ್ನು ಇಟ್ಕೊಳ್ಳಿ ಮತ್ತು ಬುದ್ಧನ ಒಂದು ಚಿಕ್ಕದಾಗಿರ್ತಕ್ಕಂಥ ಮೂರ್ತಿಯನ್ನು ಇಟ್ಕೊಂಡ್ರೆ ನಿಮ್ಮ ವ್ಯಾಪಾರದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆ ಇದೆ. ಕಬ್ಬಿಣದ ವ್ಯಾಪಾರಸ್ಥರಿಗೆ, ದಿನಸಿ ವ್ಯಾಪಾರಸ್ಥರಿಗೆ, ಚಿನ್ನದ ವರ್ತಕರಿಗೆ ಈ ಒಂದು ತಿಂಗಳು ಅದೃಷ್ಟದವೋ ಅದೃಷ್ಟ. ಓಕೆನಾ. ಇನ್ನು ರೈತ ಬಾಂಧವರ ಬಗ್ಗೆ ನೋಡಿದಾಗ ರೈತರಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ. ರೈತರು ತಾವು ಬೆಳೆದಂಥ ಬೆಳೆಗೆ ಸಾಕಷ್ಟು ರೀತಿಯಾದಂಥ ಉತ್ತಮವಾದಂಥ ಬೆಲೆ ಸಿಗುವಂಥ ಸಾಧ್ಯತೆ ಇದೆ. ಆದಷ್ಟು ದಲ್ಲಾಳಿಗಳಿಂದ ಆದಷ್ಟು ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಇನ್ನೂ ಬಹಳಷ್ಟು ಒಳ್ಳೆಯದು. ಆದಷ್ಟು ನಿಮ್ಮ ವ್ಯಾಪಾರಕ್ಕೆ ನೀವು ತಾಳ್ಮೆಯನ್ನು ಕಳ್ಕೊಬೇಡಿ. ತಾಳ್ಮೆ ಕಳ್ಕೊಂಡ್ರಿ ಅಂದರೆ ನಿಮ್ಮ ವ್ಯಾಪಾರಕ್ಕೆ ನೀವೇ ಕುತ್ತಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತು
ಕುಟುಂಬದಲ್ಲಿ ನೀವೇನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ನಿಮಗೆ ದೊಡ್ಡ ಬೆಂಬಲವಾಗಿ ನಿಲ್ತಾರೆ ಮತ್ತು ನಿಮ್ಮ ಬಾಂಧವ್ಯ ಸಂಬಂಧ ಭಾಳಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಹೋದ ತಿಂಗಳು ಅಥವಾ 6 ತಿಂಗಳಿಂದ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಿಂದ ಜಗಳಗಳನ್ನು ಆಡ್ತಾ ಇರ್ತೀರ. ಆದರೆ ಈ ಒಂದು ತಿಂಗಳಿನಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ಕಲಹಗಳು ಬಂದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಕೆಲಸದ ಮೇಲೆ ಅತಿ ಹೆಚ್ಚು ಫೋಕಸನ್ನು ಮಾಡ್ತಾ ಹೋಗ್ತೀರಾ ಮತ್ತು ಕುಟುಂಬದವರು ಅಷ್ಟೇ ನಿಮಗೆ ಸಹಕಾರಿಯಾಗಿ ಕೂಡ ಇರ್ತಾರೆ. ಆದಷ್ಟು ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನೋಡಿ, ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಬಾಂಧವ್ಯ ಒಳ್ಳೆ ರೊಮ್ಯಾಂಟಿಕ್ ಆಗಿರುತ್ತೆ. ಆದರೆ ಆ ರೊಮ್ಯಾಂಟಿಕ್ ಅತಿ ಆಗಬಾರ್ದು. ಅತಿ ಆದರೆ ಅಮೃತನೂ ಕೂಡ ವಿಷವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಆರೋಗ್ಯದ ಬಗ್ಗೆ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಅತಿಯಾದಂತಹ ಕೆಲಸ ಹಾಗೂ ಮಾನಸಿಕ ಒತ್ತಡದಿಂದ ದೈಹಿಕವಾಗಿ ಆಯಾಸವಾಗಬಹುದು. ಸ್ವಲ್ಪ ಹೊಟ್ಟೆ ಹುಬ್ಬಾಗುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಬರುವಂಥದ್ದು, ಅಂತಹ ಒಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ನೀವು ಎಚ್ಚರಿಕೆಯಿಂದ ಜಾಗೃತರಾಗಿ ಇರಿ. ಆದಷ್ಟು ನೀವು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗುತ್ತೆ. ಮತ್ತು ಹಸಿರು ಬೇಳೆಯನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ದರಿದ್ರವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ. ಅಥವಾ ದೇವರಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಅಥವಾ ಒಂದು ನಿಮ್ಮ ಯಾರಾದರೂ ಬಡವರಿಗೆ ಹಸಿರು ಬೇಳೆಯ ಧಾನ್ಯವನ್ನು ದಾನ ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಶುಭದಾಯಕವಾಗಿ ನಡೆದುಕೊಂಡು ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಹನುಮಂತನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನನ್ನ ಮಾಹಿತಿನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ. ನಿಮ್ಮ ಯಾವುದೇ ಗುಪ್ತ ಘೋರ ನಿಗೂಢ ಸಮಸ್ಯೆ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.